Hello my dear English learners, welcome back to your English Academy YouTube channel. Now we are going to learn the most important topic in English, that is called the phrasal verbs, my dear students and my dear English learners and my dear friends, then who are going to prepare that competitive examination. This topic is very important for them. ಏನಿಲ್ಲ ಅಂದರೂ ಕೂಡ ಈ PC to DC ಎಕ್ಸಾಮಿನೇಷನಲ್ಲಿ 5th ಸ್ಟ್ಯಾಂಡರ್ಡ್ ಟು ಈ ಒಂದು UPSC ಎಕ್ಸಾಮ್ ತನಕ, ಫಾರ್ ಎಕ್ಸಾಂಪಲ್ PDU, PSI, FDA, SDA, then teachers post, professor post, there is one question is fixed here, that is based on the phrasal verb, my dear English competitive candidates. Okay, ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತಲೇ ನಾನು ಏನು ಮಾಡಿದ್ದೀನಿ, ದಿಸ್ ಟಾಪಿಕ್ ಐ ಬ್ರಾಟ್ ಯು ಬಿಕಾಸ್ ಐ ಗಾಟ್ ದ ಸೋ ಮೆನಿ ಕಮೆಂಟ್ಸ್ ಟು ಮೇಕ್ ದ್ಯಾಟ್ ದ ವಿಡಿಯೋ ಕ್ಲಾಸ್ ಆನ್ ದ phrasal verbs. Okay, before that I would like to say that one thought, today's reader, tomorrow's leader. ನಾಳೆ ಲೀಡ್ರ್ ಯಾರು ಆಗ್ಬೇಕಂತಿರಲ್ಲ, ಇವತ್ತು ನಾವೇನಾಗಬೇಕು, ಚೆನ್ನಾಗಿ ಓದಲೇಬೇಕು. ಹೇಗೆ ಓದಬೇಕುಪ್ಪ ಅಂತಂದ್ರೆ, ದೇರ್ ಇಸ್ ಸಮ್ ಕ್ವಶನ್ಸ್, ಸಮ್ ಕನ್ಫ್ಯೂಷನ್ಸ್ ಫ್ರಾಮ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ರೀಡರ್ಸ್ ಅನ್ನೋದಪ್ಪ ಅಂತಂದ್ರೆ, ಓದಬೇಕು. ಹೇಗೆ ಓದಬೇಕು, ಯಾವ ಎಕ್ಸಾಮ್ ಬರೆದ್ರೂ ಕೂಡ ಅದರಲ್ಲಿ ನಾನು ರ್ಯಾಂಕ್ ಬರ್ತೀನಿ ಅಂತೇಳಿ ಓದಬೇಕು. ಹೆಂಗೆ ಓದಬೇಕಪ್ಪ ಅಂತಂದ್ರೆ, ಇಡೀ ಕರ್ನಾಟಕನೇ, ಇಡೀ ಇಂಡಿಯಾನೇ ನಿನ್ನ ಬಗ್ಗೆ ಓದಬೇಕು. ಹಾಗೆ ಓದಿದ್ರೆ ಮಾತ್ರ ಈ ಒಂದು ಓದಿನಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಐ ವಿಲ್ ಕಮ್ ಟು ದ್ಯಾಟ್ ದ phrasal verb. ದ ಟಾಪಿಕ್ ಈಸ್ phrasal verb. ದೆನ್ ವಾಟ್ ಈಸ್ ಮೀನ್ ಬೈ phrasal verb? ಈ phrasal verb ಅಂದ್ರೆ ಏನು? ಇಲ್ಲಿ ಏನಿರುತ್ತೆ, ಒಂದು ವರ್ಬ್ ಇರುತ್ತೆ, ದೇರ್ ಇಸ್ ಅ ವರ್ಬ್. ಆ ವರ್ಬ್ ಜೊತೆ ಏನಿರುತ್ತೆ, ದೇರ್ ಇಸ್ ಅ ಪ್ರೆಪೋಸಿಷನ್. ವರ್ಬ್ ಜೊತೆ ಏನಿರುತ್ತೆ, ಪ್ರೆಪೋಸಿಷನ್. ಇವು ಎರಡೂ ಕೂಡಿದಾಗ ಏನಾಗುತ್ತಪ್ಪ ಅಂತಂದ್ರೆ phrasal verb ಆಗುತ್ತೆ. ಯಾವ್ಯಾವ ಕೂಡಿದಾಗ, ವರ್ಬ್ ಪ್ಲಸ್ ಪ್ರೆಪೋಸಿಷನ್ ಆ್ಯಂಡ್ ವರ್ಬ್ ಪ್ಲಸ್ ಪ್ರೆಪೋಸಿಷನ್ ಟು ಕಂಬೈನಿಂಗ್ ಬೋತ್ ವರ್ಬ್ ಪ್ಲಸ್ ಪ್ರೆಪೋಸಿಷನ್ ಆ್ಯಂಡ್ ಇಟ್ಸ್ ಗಿವಿಂಗ್ ಅ ಡಿಫ್ರೆಂಟ್ ಮೀನಿಂಗ್, ಇಟ್ ಈಸ್ ಕಾಲ್ಡ್ phrasal verb. ನಮ್ಮದು ಒಂದು ವರ್ಬ್ ಇರುತ್ತೆ. ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ, ಬ್ರೇಕ್ ಅಂದರೆ ಏನಪ್ಪ ಅಂದ್ರೆ ಮುರಿಯೋದು. ಅದ್ರ ಜೊತೆ ಏನು ಕೂಡ್ಯದ, ಇಲ್ಲಿ ಪ್ರೆಪೋಸಿಷನ್ ಕೂಡ್ಯದ. ಮುರಿದು ಓಡೋಗೋದಲ್ಲ, ದ ಮೀನಿಂಗ್ ಇಸ್ ಡಿಫ್ರೆಂಟ್. ಅದಕ್ಕೆ ಏನಂತ ಕರಿತೀವಿ, phrasal verb ಅಂತ ಕರಿತೀವಿ, ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. ಓಕೆ, ಐ ಹೋಪ್ ಯು ಗಾಟ್ ದ ಮೀನಿಂಗ್ ಆಫ್ ದ phrasal verb. ವಿ ವಿಲ್ ಕಮ್ ಟು ದ್ಯಾಟ್. ಯಾವ್ಯಾವ phrasal verb ಯಾವ್ಯಾವ ಎಕ್ಸಾಮ್ಸಲ್ಲಿ ಕೇಳಿದಾನ, ಹೌ ಮಚ್ ದೀಸ್ ಆರ್ ಇಂಪಾರ್ಟೆಂಟ್, ದೋಸ್ ವಿ ವಿಲ್ ಸಿ ನೌ. ಫಸ್ಟ್ ಒನ್ ಈಸ್ ಹಿಯರ್, ಬ್ರೇಕ್ ಅವೇ. ಬ್ರೇಕ್ ಅವೇ ಮೀನ್ಸ್ ಕಮ್ ಔಟ್. ಬ್ರೇಕ್ ಅವೇ ಮೀನ್ಸ್ ಕಮ್ ಔಟ್. ಕನ್ನಡದಲ್ಲಿ ನಾವು ಅರ್ಥವನ್ನು ಹುಡುಕಬೇಕಾದ್ರೆ ಹೊರಗೆ ಬಾ ಅಂದ. ಈ ರೀತಿ ಸೆಂಟೆನ್ಸನ್ನು ನಾವು ಇಲ್ಲಿ ಮಾಡಬೇಕಂದ್ರೆ ಏನು ಮಾಡಬೇಕು, ಈ ಒಂದು ಬ್ರೇಕ್ ಅವೇಯನ್ನು ನಮ್ಮ ಓನ್ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು. Break away, the phrasal verb, it is, we will use in our own sentence. I used here, just glance here, my dear English learners. If you want that, you can take the screenshot or make the notes for the topic of phrasal verbs. He broke away from his party. ಈ ಪಾರ್ಟಿಯನ್ನು ಮುರಿಲಿಲ್ಲ ಅವ, ಏನು ಮಾಡ್ದ, ಬ್ರೇಕ್ ಅವೇ ಅಂದ್ರೇನು, ಇಲ್ಲಿ ಬ್ರೇಕ್ ಅದ, ಇಲ್ಲಿ ಬ್ರೋಕ್ ಅದ, ಇದು ಪ್ರೆಸೆಂಟ್ ಟೆನ್ಸ್ ಅದ, ಇದು ಪಾಸ್ಟ್ ಟೆನ್ಸ್ ಅದ. ಹಾಗಾಗಿ ಅವನು ಪಾರ್ಟಿಯಿಂದ ಹೊರಗೆ ಬಂದ ಅಂಥೇಳಿ ನಾವು ಈ ರೀತಿ phrasal verbsನ್ನು ಯೂಸ್ ಮಾಡ್ತೀವಿ. ದೇರ್ ಇಸ್ ಅ ಕ್ವಶನ್, ವೈ ವಿ ಆರ್ ಯೂಸಿಂಗ್ ದ phrasal verbs ಇನ್ ಅವರ್ ಕಮ್ಯುನಿಕೇಷನ್, ಇನ್ ಅವರ್ ಸ್ಪೋಕನ್ ಇಂಗ್ಲೀಷ್, ಇನ್ ಅವರ್ ರಿಟರ್ನ್ ಇಂಗ್ಲೀಷ್? ಬಿಕಾಸ್ ದ phrasal verbs ಇನ್ಕ್ರೀಸ್ಡ್ ದ ರಿಚ್ನೆಸ್ ಆಫ್ ದ ಲ್ಯಾಂಗ್ವೇಜ್. ಒಂದು ಭಾಷೆ ಶ್ರೀಮಂತಿಕೆಯನ್ನು ಹೆಚ್ಚಿಸ್ತಾವೆ. ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, phrasal verbsನ್ನು ಯೂಸ್ ಮಾಡಲೇಬೇಕು. If for example who are going to prepare that PSI examination, GPSTR examination, HSTR ಅವರು ಎಕ್ಸಾಮ್ ಬರಿಬೇಕಾದ್ರೆ, KSL ಎಕ್ಸಾಮ್ ಬರಿಬೇಕಾದ್ರೆ ಯಾವುದೇ ಒಂದು SCಯಲ್ಲಿ ನಾವು ಜಾಸ್ತಿ phrasal verbsನ್ನು ಯೂಸ್ ಮಾಡಲೇಬೇಕು. ಯಾಕಂದ್ರೆ ಇಟ್ ಗೆಟ್ಸ್ ದಟ್ ಹೈ ಸ್ಕೋರ್.
highest marks of the given essay. That is the importance of the phrasal verb, my dear English learners. Okay, let's come to that second one. Bring up. Bring up means nourish. Nourish ಅಂದರೆ ಏನು? ಪಾಲನೆ ಪೋಷಣೆ. ಯಾವ ರೀತಿ ಪಾಲನೆ ಪೋಷಣೆ? ಈಗ ಒಂದು ಮಗು ಹುಟ್ಕೋತಪ್ಪ ಅಂದ್ರೆ ಆ ಮಗುವಿಗೆ ತಾಯಿ ಏನು ಮಾಡ್ತಾಳೆ? ಪಾಲನೆ ಪೋಷಣೆಯನ್ನು ಮಾಡ್ತಾಳೆ. ಅದಕ್ಕೆ ಅವಶ್ಯಕ ಒಂದು ಎಲ್ಲವನ್ನು ಏನು ಮಾಡ್ತಾಳಪ್ಪ ಅಂದ್ರೆ ಆಕೆ ಪ್ರೊವೈಡ್ ಮಾಡ್ತಾಳೆ. ದೆನ್ ದ ಥರ್ಡ್ ಒನ್ ಈಸ್ ಬ್ರಿಂಗ್ ಅಬೌಟ್. ಬ್ರಿಂಗ್ ಅಬೌಟ್ ಅಂದರೆ ಏನು? ಟು ಕಾಸ್. ಟು ಕಾಸ್ ಅಂದರೆ ಏನು? ಕಾರಣವಾಗು. ಸ್ಮೋಕಿಂಗ್ ಬ್ರಿಂಗ್ಸ್ ಅಬೌಟ್ ಕ್ಯಾನ್ಸರ್. ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಯಾವುದು? ಸ್ಮೋಕಿಂಗ್. ಇಟ್ ಈಸ್ ದ ಬ್ರಿಂಗ್ಸ್ ಅಬೌಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಫೋರ್ತ್ ಒನ್, ಕಾಲ್ ಆನ್. ಕಾಲ್ ಆನ್ ಅಂದರೆ ಏನು? ಟು ವಿಸಿಟ್. ಭೇಟಿ ನೀಡು. ಕಾಲ್ ಆನ್ ಅಂದ್ರೆ ಏನು? ವಿಸಿಟ್ ಮಾಡೋದು, ಭೇಟಿ ಆಗೋದು. ಕಾಲ್ ಅಂದರೆ ಫೋನ್ ಹಚ್ಚೋದಲ್ಲ. ಯೆಸ್ಟರ್ಡೇ ಮೈ ಫ್ರೆಂಡ್ ಕಾಲ್ಡ್ ಆನ್ ಮೀ. ನಮ್ಮ ದೋಸ್ತ್ ಫೋನ್ ಹಚ್ಚಿದಿಲ್ಲ ನಂಗಿಲ್ಲ. ಇದ್ರ ಮೀನಿಂಗ್ ಏನು? ನಮ್ಮ ಯೆಸ್ಟರ್ಡೇ ಮೈ ಫ್ರೆಂಡ್ ಕಾಲ್ಡ್ ಆನ್ ಮೀ. ಮೈ ಫ್ರೆಂಡ್ ಕಾಲ್ಡ್ ಆನ್ ಮೀ ಯೆಸ್ಟರ್ಡೇ. ನಿನ್ನೆ ನಮ್ಮ ಗೆಳೆಯ ಭೇಟಿಯಾದ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಇಸ್ ಕಾಲ್ ಫಾರ್. ಕಾಲ್ ಫಾರ್ ಅಂದರೆ ಇನ್ವೈಟ್. ಇನ್ವೈಟ್ ಅಂದರೆ ಏನು? ಆಮಂತ್ರಿಸು. ದ ಸ್ಟೂಡೆಂಟ್ಸ್ ಕಾಲ್ ಫಾರ್ ಸ್ಟ್ರೈಕ್. ವಿದ್ಯಾರ್ಥಿಗಳನ್ನು ಎದಕ್ಕೆ ಕರೆದ್ರು? ಸ್ಟ್ರೈಕಿಗೆ ಕರೆದ್ರು. ನೆಕ್ಸ್ಟ್ ಸಿಕ್ಸ್ತ್ ಒನ್, ಕಾಲ್ ಆಫ್. ಕಾಲ್ ಆಫ್ ಅಂದ್ರೆ ಏನು? ಸ್ಟಾಪ್ ಆರ್ ವಿತ್ಡ್ರಾ. ನಿಲ್ಲಿಸೋದು. ಕಾಲ್ ಆಫ್ ಅಂದ್ರೆ ಏನು? ಸ್ಟಾಪ್ ಮಾಡೋದು. ದ ಸೆಂಟೆನ್ಸ್, ದ ಮ್ಯಾಚ್ ಈಸ್ ಕಾಲ್ಡ್ ಆಫ್ ಡ್ಯೂ ಟು ರೈನ್. ಮ್ಯಾಚ್ ಎದಕ್ಕೆ ನಿಲ್ಕೊಳ್ತು? ಮಳೆಯ ಒಂದು ಕಾರಣದಿಂದ ಮ್ಯಾಚನ್ನು ನಿಲ್ಲಿಸಿದರು. ಓಕೆ, ದೀಸ್ ಆರ್ ದ 6 phrasal verbs, my dear students. We will see that the 7. Okay, 7th one is come across. Come across ಅಂದರೆ ಏನು? to meet unexpectedly. ಅನಿರೀಕ್ಷಿತ ಭೇಟಿ. My friend called me off due to rain yesterday. ನಿನ್ನೆ ನಮ್ಮ ದೋಸ್ತ ಮಳೆ ಆಗಿದ್ದರಿಂದ ನಮ್ಮ ದೋಸ್ತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕ. ನೆಕ್ಸ್ಟ್ 8th ಒನ್, ಕಮ್ ಡೌನ್. ಕಮ್ ಡೌನ್ ಅಂದರೆ ಏನು? ಸರೆಂಡರ್ ಆಗೋದು. ಸರೆಂಡರ್ ಅಂದರೆ ಏನು? ಶರಣಾಗೋದು. ದ ಎನಿಮೀಸ್ ಹ್ಯಾವ್ ಕಮ್ ಡೌನ್. ಶತ್ರುಗಳು ಏನಾದರೂ ಶರಣಾದರು. 9th ಒನ್ ನೋಡ್ರಿ, ಕ್ಯಾರಿ ಆನ್. ಕ್ಯಾರಿ ಆನ್ ಮೀನ್ಸ್ ಕಂಟಿನ್ಯೂ. ಕಂಟಿನ್ಯೂ ಮೀನ್ಸ್ ಮುಂದುವರಿಸು. ಹಿ ಕ್ಯಾರಿಡ್ ಆನ್ ಹಿಸ್ ಫಾದರ್ಸ್ ಬಿಸ್ನೆಸ್. ಅವರ ಅಪ್ಪನ ಬಿಸ್ನೆಸ್ಸನ್ನು ಕ್ಯಾರಿ ಮಾಡ್ದ, ಮುಂದುವರಿಸ್ಕೊಂಡು ಹೋದ. ದೆನ್ ನೆಕ್ಸ್ಟ್ 10th ಒನ್, ವಿ ವಿಲ್ ಸಿ ದ್ಯಾಟ್ 10 and 11 and 12, my dear students and my dear competitive candidates. Carry out. Carry out means abide by or obey. ಪಾಲಿಸು. ಒಬೆ ಅಂದರೆ ಅದನ್ನು ನಾವು ಪಾಲಿಸಬೇಕು. ಐ ಒಬೇಡ್ ಮೈ ಹೆಡ್ ಮಾಸ್ಟರ್ಸ್ ವರ್ಡ್ಸ್. ನಾನು ನನ್ನ ಹೆಡ್ ಮಾಸ್ಟರ್ ಅವರ ಮಾತನ್ನು ಪಾಲಿಸಿದೆ ಅನ್ನೋ. ಇಲ್ಲಿ ಸೆಂಟೆನ್ಸ್ ನೋಡ್ರಿ, ಹಿ ಕ್ಯಾರಿಡ್ ಔಟ್ ದ ಆರ್ಡರ್ಸ್ ಆಫ್ ದ ಬಾಸ್. ಅವ ತನ್ನ ಬಾಸಿನ ಆರ್ಡರ್ಸನ್ನು ಕ್ಯಾರಿ ಮಾಡ್ದ, ಪಾಲಿಸಿದ. ನೆಕ್ಸ್ಟ್ 11th ಒನ್, ಅಬೈಡ್ ಬೈ. ಅಬೈಡ್ ಬೈ ಅಂದರೂ ಕೂಡ ಒಬೆ, ಪಾಲಿಸು. ಯಾವ ರೀತಿ ಎಕ್ಸಾಮಲ್ಲಿ ಕೇಳ್ತಾನಪ್ಪ ಅಂದ್ರೆ ಇದನ್ನ ಸೆಂಟೆನ್ಸನ್ನು ಯೂಸ್ ಮಾಡ್ತಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಗಿವನ್ ಪ್ರೆಸಲ್ ವರ್ಬ್ ಅಂತ ಕೇಳ್ತಾನೆ. ಆವಾಗ ನಾವು ಆನ್ಸರ್ ಮಾಡಬೇಕು. ಅಬೈಡ್ ಬೈ ಮೀನ್ಸ್ ಒಬೆ, ಪಾಲಿಸು. ವಿ ಶುಡ್ ಅಬೈಡ್ ಬೈ ದ ಲಾ. ನಾವೇನು ಮಾಡಬೇಕು? ಕಾನೂನನ್ನು ಪಾಲಿಸಲೇಬೇಕು. ನೆಕ್ಸ್ಟ್ 12th ಒನ್, ಬ್ರೇಕ್ ಇಂಟು. ಬ್ರೇಕ್ ಇಂಟು ಮೀನ್ಸ್ ಎಂಟರ್ ಬೈ ಫೋರ್ಸ್. ಕನ್ನಡದಲ್ಲಿ ಮೀನಿಂಗ ನೋಡ್ಬೇಕಾದ್ರೆ ರಭಸವಾಗಿ ನುಗ್ಗು. ಸೆಂಟೆನ್ಸಲ್ಲಿ ನೋಡಬೇಕಾದ್ರೆ ಐ ಡು ನಾಟ್ ಬ್ರೇಕ್ ಇಂಟು ದ ಕ್ಲಾಸ್. ನಾ ಏನು ಮಾಡೋಂಗಿಲ್ಲ? ಕ್ಲಾಸಲ್ಲಿ ರಭಸವಾಗಿ ನುಗ್ಗಂಗಿಲ್ಲ. ಈ ರೀತಿ ಪ್ರೆಸಲ್ ವರ್ಬ್ಸನ್ನು ನಾವು ವಾಕ್ಯದಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 13th ಒನ್. 13th ಒನ್ ಈಸ್ ಬ್ರೇಕ್ ಡೌನ್. ಬ್ರೇಕ್ ಡೌನ್ ಮೀನ್ಸ್ ಫೇಲ್, ವಿಫಲನಾಗು. ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡೋದು? ದ ಕಾರ್ ಬ್ರೋಕ್ ಡೌನ್ ಆನ್ ದ ವೇ. ಕಾರ್ ಏನಾಯಿತು?
ಹೋಗಬೇಕಾದ ಹಾದಿಯಲ್ಲಿ ಏನಾಯ್ತಪ್ಪ ಅಂದ್ರೆ ವಿಫಲನಾಗಿ ನಿಂತು ಮಷೀನ್ ಇಂಜಿನ್ ಏನಾದರೂ ಫೇಲ್ ಆಯಿತು ಅಂತ ಹೇಳ್ತೀವಿ. ನೆಕ್ಸ್ಟ್ 14th ಫ್ರೇಸಲ್ ವರ್ಬ್ ಈಸ್ ಬ್ರೇಕ್ ಔಟ್. ಬ್ರೇಕ್ ಡೌನ್ ಅಂದರೆ ಫೇಲು, ಬ್ರೇಕ್ ಔಟ್ ಅಂದರೆ ಸ್ಟಾರ್ಟ್ ಸಡನ್ಲಿ, ತಕ್ಷಣವೇ ಪ್ರಾರಂಭ ಮಾಡೋದು. ಹೌ ವಿ ವಿಲ್ ಯೂಸ್ ಅ ಸೆಂಟೆನ್ಸ್ ದಿಸ್ ಫ್ರೇಸಲ್ ವರ್ಬ್? ದ ರೇನ್ ಬ್ರೋಕ್ ಔಟ್ ಇನ್ ದ ನೈಟ್. ಮಧ್ಯರಾತ್ರಿ ಆಟೋಮೆಟಿಕ್ಕಾಗಿ ಮಳೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ 15th ಒನ್ ಇಸ್ ಕ್ಯಾರಿ ಅವೇ. ಕ್ಯಾರಿ ಅವೇ ಮೀನ್ಸ್ ಟು ಬ್ಯಾಡ್ಲಿ ಇನ್ಫ್ಲೂಯೆನ್ಸ್ಡ್, ಕೆಟ್ಟ ಪ್ರಭಾವ ಬೀರು. ಶಿ ಈಸ್ ಕ್ಯಾರಿಡ್ ಅವೇ ಬೈ ಬ್ಯಾಡ್ ಕಂಪನಿ. ಆಕಿ ಕೆಟ್ಟ ಜನರ ಒಂದು ಗುಂಪಿನ ಸಹವಾಸ ಆಕಿ ಪ್ರಭಾವ ಆಕಿ ಮೇಲಾಗ್ಯದ, ಅದಕ್ಕೆ ಹಂಗೆ ಮಾಡ್ತಾಳ. ಓಕೆ, ದೆನ್ 15 ಫ್ರೇಸಲ್ ವರ್ಬ್ಸ್ ವಿ ಕಂಪ್ಲೀಟೆಡ್. ದೆನ್ ರಿಮೈನಿಂಗ್ ವಿ ವಿಲ್ ಕಂಟಿನ್ಯೂ ದ್ಯಾಟ್. 16th ಒನ್ ಡೀಲ್ ಇನ್. ಡೀಲ್ ಇನ್ ಮೀನ್ಸ್ ಟು ಸೆಲ್. ಡೀಲ್ ಇನ್ ಅಂದರೆ ಏನು? ಮಾರಾಟ ಮಾಡೋದು. ದೇ ಡೀಲ್ ಇನ್ ಕಂಪ್ಯೂಟರ್ಸ್. ಅವ್ರು ಏನು ಮಾರಾಟ ಮಾಡ್ತಾರೆ? ಕಂಪ್ಯೂಟರ್ಸನ್ನು ಮಾರಾಟ ಮಾಡ್ತಾರೆ. Like this we will use the sentence for given phrasal verbs, my dear students and my dear English learners and my competitors who are going to crack that competitive examinations. I hope this class is very useful to you. If it is useful for you, then you will subscribe this YouTube channel, because your subscription is my motivation, my dear learners. Okay, then after this ಯಾವ್ದು ನೋಡಿದ್ವಿ? ಡೀಲ್ ಇನ್ ಅನ್ನು ನೋಡಿದ್ವಿ. ನೆಕ್ಸ್ಟ್ 17th, ವಾಟ್ ಈಸ್ ದೇರ್ ಇನ್ ದ 17th? ಡೀಲ್ ವಿತ್. ಡೀಲ್ ವಿತ್ ಅಂದರೆ ಏನು? ಟು ಸಾಲ್ವ್. ಟು ಸಾಲ್ವ್ ಅಂದರೆ ಏನು? ಪರಿಹಾರವನ್ನು ಕಂಡುಕೊಳ್ಳೋದು. ಗೌರ್ಮೆಂಟ್ ಡೀಲ್ಸ್ ವಿತ್ ಅವರ್ ಪ್ರಾಬ್ಲಮ್ಸ್. ಸರ್ಕಾರ ನಮ್ಮ ಸಮಸ್ಯೆಗಳ ವಿರುದ್ಧ ಏನು ಮಾಡುತ್ತೆ? ಒಂದು ಪರಿಹಾರವನ್ನು ಕೊಡುತ್ತೆ. ದ 18th ಡ್ರಾಪ್ ಔಟ್. ಡ್ರಾಪ್ ಔಟ್ ಮೀನ್ಸ್ ಕೀಪ್ ಔಟ್, ಹೊರಹಾಕು. ಆಲ್ಬರ್ಟ್ ಐನ್ಸ್ಟೀನ್ ವಾಸ್ ಅ ಡ್ರಾಪ್ ಔಟ್ ಸ್ಟೂಡೆಂಟ್ ಫ್ರಮ್ ದ ಸ್ಕೂಲ್, ಬಟ್ he made his name become his victory to history. Many poor students were dropped out from the school. ಬಹಳಷ್ಟು ವಿದ್ಯಾರ್ಥಿಗಳು ಎಲ್ಲಿಂದ ಡ್ರಾಪ್ ಔಟ್ ಆಗೋದ್ರಪ್ಪ ಅಂದರೆ ಸ್ಕೂಲ್ನಿಂದ ಡ್ರಾಪ್ ಔಟ್ ಆದರು, ಹೊರ ಹಾಕಲ್ಪಟ್ಟರು. ನೆಕ್ಸ್ಟ್ 19th, ಇನ್ ದ 19th ವಾಟ್ ಈಸ್ ದೇರ್? ಡ್ರಾಪ್ ಇನ್. ಡ್ರಾಪ್ ಔಟ್ ಅಂದರೆ ಕೀಪ್ ಔಟ, ಡ್ರಾಪ್ ಇನ್ ಅಂದರೆ ಟು ಪೇ ಅ ಶಾರ್ಟ್ ವಿಸಿಟ್, ಲಘು ಭೇಟಿ. ಮೈ ಫ್ರೆಂಡ್ ಡ್ರಾಪ್ಡ್ ಇನ್ ಫಾರ್ 5 minutes yesterday. ನಮ್ಮ ಫ್ರೆಂಡ್ ಏನು ಮಾಡ್ದ? 5 ನಿಮಿಷ ನನಗೆ ಭೇಟಿ ಆದ. ದಿಸ್ ಈಸ್ ದ ಡ್ರಾಪ್ ಇನ್, ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ್ಯಾಟ್. 20th phrasal verb. What is there in the 20th phrasal verb? Fall out. Fall out means to quarrel or to fight. Fall out ಅಂದರೆ ಏನು? ಹೋರಾಟ ಮಾಡೋದು ಅಥವಾ ಜಗಳ ಮಾಡೋದು. How we will use the given phrasal verb in the sentence? The two brothers fallen out for property. ಇಬ್ಬರು ಅಂತಂಬ್ರು ಏನು ಮಾಡಿದ್ರಪ್ಪ ಅಂದ್ರೆ ಪ್ರಾಪರ್ಟಿಗೋಸ್ಕರ ಜಗಳ ಆಡಿದರು. ನೆಕ್ಸ್ಟ್ 21st ಫಾಲ್ ಬ್ಯಾಕ್. ಫಾಲ್ ಔಟ್ ಅಂದರೆ ಕ್ವಾರಲ್ಲು, ಫಾಲ್ ಬ್ಯಾಕ್ ಮೀನ್ಸ್ ಟು ಸರೆಂಡರ್, ಶರಣಾಗು. ದ ಟೆರರಿಸ್ಟ್ ಹ್ಯಾವ್ ಫಾಲನ್ ಬ್ಯಾಕ್. ಟೆರರಿಸ್ಟ್ ಏನಾದರೂ ಭಯೋತ್ಪಾದಕರು ಶರಣಾದರು. ಲೈಕ್ ದಿಸ್ ವಿ ವಿಲ್ ಮೇಕ್ ದ್ಯಾಟ್ ದ sentences of the given phrasal verbs, my dear students. Next 22nd give away. Give away means distribute, hanchu. Sentence is the government gives away, the government gives away free bicycle to the high school students. High school ವಿದ್ಯಾರ್ಥಿಗಳಿಗೆ ಏನು ಮಾಡ್ತು?
ಗೌರ್ಮೆಂಟು ಉಚಿತ ಸೈಕಲ್ ವಿತರಣೆಯನ್ನು ಮಾಡ್ತು. ನೆಕ್ಸ್ಟ್ 23rd, ಗೆಟ್ ಅಪ್ ಮೀನ್ಸ್ ವೇಕ್ ಆರ್ ಅರೈಸ್, ಎಚ್ಚರವಾಗು. ಐ ಗೆಟ್ ಅಪ್ ಆಟ್, ಇಲ್ಲಿ ಏನು ಬರ್ಬೇಕ್ರಿ, ಪ್ರಪೋಸಿಷನ್ ಏನು ಬರಬೇಕು, ಐ ಗೆಟ್ ಅಪ್ ಆಟ್ 6 AM because when we are expressing the particular time we will use that at preposition, my dear English learners. ಈ ರೀತಿ ಪ್ರಪೋಸಿಷನ್ ಮೇಲೇನು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರುತ್ತೆ ಇನ್ ಯುವರ್ ಎಕ್ಸಾಮಿನೇಷನ್. ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ್ಯಾಟ್. 24th, ಗಿವ್ ಅವೇ. ಗಿವ್ ಅವೇ ಮೀನ್ಸ್ ಡಿಸ್ಟ್ರಿಬ್ಯೂಟ್. ಡಿಸ್ಟ್ರಿಬ್ಯೂಟ್ ಅಂದರೆ ಏನು, ಹಂಚೋದು. ಇಲ್ಲೇ ರಿಪೀಟ್ ಆಗಿದೆ, ಅದನ್ನ ಮ್ಯಾಗಿಂದನ ನೀವೇನು ಮಾಡಿಬಿಡ್ರಿ, ಅದನ್ನೇ ನೀವು ನೋಡ್ಕೊಂಬಿಡ್ರಿ. ಇಟ್ ಈಸ್ ರಿಪೀಟೆಡ್ ಟು ದ ಸೇಮ್ ಪ್ರೆಸಲ್ ವರ್ಬ್. ಇನ್ನು ನೋಡ್ಕೊಳ್ರಿ. ನೆಕ್ಸ್ಟ್ 24th, ಗಿವ್ ಅಪ್. ಗಿವ್ ಅಪ್ ಮೀನ್ಸ್ ವಾಟ್, ಟು ಸ್ಟಾಪ್, ಟು ಲೀವ್. ಡೋಂಟ್ ಗಿವ್ ಅಪ್ ಅಂತಾರೆ ನೋಡ್ರಿ, ತ್ಯಜಿಸಬೇಡ, ನಿಲ್ಲಿಸಬೇಡ, ಕಂಟಿನ್ಯೂ ಯುವರ್ ವರ್ಕ್. ಏನೂ ರಿಸಲ್ಟ್ ಇಲ್ಲ ಅಂದರೆ ಬಿಡಬೇಡ. ಡೋಂಟ್ ಗಿವ್ ಅಪ್ ವಾಟ್ ಎವರ್ ಇಟ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್. ವಿ ಶುಡ್ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ನಾವು ಏನು ಬಿಟ್ಬಿಡ್ಬೇಕು, ಕೆಟ್ಟ ಚಟಗಳನ್ನು ಬಿಟ್ಬಿಡ್ಬೇಕು. ನೆಕ್ಸ್ಟ್ 25th, ಗಿವ್ ಇನ್. ಗಿವ್ ಇನ್ ಮೀನ್ಸ್ ಕಮ್ ಅರೌಂಡ್ ಆರ್ ಸರೆಂಡರ್, ಶರಣಾಗು. ಹಿ ರಿಫ್ಯೂಸ್ ಟು ಗಿವ್ ಇನ್, ಶರಣಾಗೋದಕ್ಕೆ ಅವ ತಿರಸ್ಕರಿಸಿದ. ದ ಪೊಲೀಸ್ ಕಿಲ್ಡ್ ದ ಕ್ರಿಮಿನಲ್ಸ್ ಬಿಕಾಸ್ ದೇ ರಿಫ್ಯೂಸ್ ಟು ಗಿವ್ ಇನ್. ಯಾಕೆ ಪೊಲೀಸ್ ಕೊಂದ, ಅವರು ಸರೆಂಡರ್ ಆಗಲಿಕ್ಕೆ ಒಪ್ಪಲಿಲ್ಲ, ಅದಕ್ಕೆ ಶೂಟ್ ಮಾಡ್ದ ಪೊಲೀಸು. ನೆಕ್ಸ್ಟ್ 26th ಪ್ರೆಸಲ್ ವರ್ಬ್. ವಿ ವಿಲ್ ಮೂವ್, ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. ಗೆಟ್ ಇನ್. ಗೆಟ್ ಇನ್ ಮೀನ್ಸ್ ಟು ಎಂಟರ್, ಪ್ರವೇಶಿಸು. ಶಿ ಗಾಟ್ ಇನ್ ದ ಬಸ್, ಆಕೆ ಬಸ್ಸನ್ನು ಪ್ರವೇಶ ಮಾಡಿದಳು, ಒಳಗೆ ಹತ್ತಿದಳು. ನೆಕ್ಸ್ಟ್ 27th, ಗೆಟ್ ಆಫ್. ಗೆಟ್ ಆಫ್ ಮೀನ್ಸ್ ಟು ಎಸ್ಕೇಪ್, ತಪ್ಪಿಸಿಕೊಳ್ಳೋದು, ಪಾರಾಗೋದು. ದ ಸೆಂಟೆನ್ಸ್ ಈಸ್ ದ ಥೀಫ್ ಗಾಟ್ ಆಫ್ ಫ್ರಮ್ ದ ಪೊಲೀಸ್. ಕಳ್ಳ ಪೊಲೀಸರಿಂದ ತಪ್ಪಿಸಿಕೊಂಡ. ಗೆಟ್ ಅವೇ, ಟು ಎಸ್ಕೇಪ್, ಪಾರಾಗು. ದ ಥೀಫ್ ಗಾಟ್ ಅವೇ ಫ್ರಮ್ ದ ಪೊಲೀಸ್. ಗೆಟ್ ಆಫ್ ಅಂದರೂ ಒಂದೇ, ಗೆಟ್ ಅವೇ ಅಂದರೂ ಕೂಡ ಒಂದೇ. ಕರೆಕ್ಟಾಗಿ 4 ಆಪ್ಷನ್ನಲ್ಲಿ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿರ್ತಾನೆ, ಕರೆಕ್ಟ್ ಆನ್ಸರನ್ನು ನೀವೇನು ಮಾಡಿರಿ, ಫಿಲ್ ಮಾಡಿರಿ. ನೆಕ್ಸ್ಟ್ 29th, ಗೆಟ್ ಥ್ರೂ ಈಸ್ ಟು ಪಾಸ್. ಗೆಟ್ ಥ್ರೂ ಇಟ್ ಮೀನ್ಸ್ ಪಾಸ್, ಉತ್ತೀರ್ಣನಾಗು. ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಥ್ರೂ ಫಸ್ಟ್ ಕ್ಲಾಸ್. ಬಹಳಷ್ಟು ವಿದ್ಯಾರ್ಥಿಗಳು ಎದರಲ್ಲಿ ಪಾಸ್ ಆದರು, ಫಸ್ಟ್ ಗ್ರೇಡಲ್ಲಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರು. ಗೋ ಆಫ್ಟರ್, ಇಟ್ ಮೀನ್ಸ್ ಫಾಲೋ, ಹಿಂಬಾಲಿಸು. ಮ್ಯಾನ್ ಶುಡ್ ನಾಟ್ ಗೋ ಆಫ್ಟರ್ ಮನಿ. ಮನುಷ್ಯ ದುಡ್ಡಿನ ಹಿಂದೆ ಏನು ಮಾಡಬಾರ್ದು, ಬೆನ್ನು ಹತ್ತಬಾರ್ದು. ಪ್ರೀತಿ, ವಾತ್ಸಲ್ಯ, ಸಂಬಂಧದ ಬೆನ್ನು ಹತ್ತದಾಗ ಮಾತ್ರ ಯುವರ್ ಲೈಫ್ ವಿಲ್ ಬಿಕಮ್ ಯೂಸ್ಫುಲ್, ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. ನೆಕ್ಸ್ಟ್ 31st, ಗೋ ಥ್ರೂ. ಗೋ ಥ್ರೂ ಮೀನ್ಸ್ ಟು ರೀಡ್ ಆರ್ ಟು ಎಕ್ಸಾಮೈನ್, ಪರೀಕ್ಷಿಸು. ಶಿ ಈಸ್ ಗೋಯಿಂಗ್ ಥ್ರೂ ನ್ಯೂಸ್ ಪೇಪರ್. ಆಕೆ ಯಾವ್ದ್ರ ಪೂರ್ವಕ ಹೋಗ್ತಾ ಇದ್ದಾಳಪ್ಪ ಅಂತಂದ್ರೆ, ಏನು ಪರೀಕ್ಷೆ ಮಾಡ್ತಿದ್ದಾಳಪ್ಪ ಅಂದ್ರೆ ನ್ಯೂಸ್ ಪೇಪರನ್ನು ಪರೀಕ್ಷೆ ಮಾಡ್ತಿದ್ದಾಳೆ. ಹೋಲ್ಡ್ ಆನ್ ಮೀನ್ಸ್ ವೇಟ್, ಇನ್ ಕನ್ನಡ ಮೀನಿಂಗ್ ನಿಲ್ಲು. ದ ಬಸ್ ವಾಸ್ ಹೆಲ್ಡ್ ಆನ್ ಫಾರ್ ಸಮ್ ಟೈಮ್ಸ್. ಬಸ್ ಏನು ಮಾಡ್ತು, ಕೆಲವೊಂದಿಷ್ಟು ವೇಳೆ, ಕೆಲವೊಂದಿಷ್ಟು ನಿಮಿಷ ನಿಂತ್ಕೊಳ್ತು. ಹೋಲ್ಡ್ ಅಪ್ ಮೀನ್ಸ್ ಡಿಲೇ. ಇಲ್ಲಿ DLY ಆಗಬೇಕು, ಇದು A ಹೋಗಬೇಕು. ತಡವಾಗು. ದ ಮ್ಯಾಚ್ ಈಸ್ ಹೋಲ್ಡ್ ಅಪ್ ಡ್ಯೂ ಟು ರೈನ್. ಮಳೆ, ಮ್ಯಾಚ್ ಸ್ಟಾರ್ಟ್ ಆಗೋದು ಲೇಟ್ ಆಯಿತು, ಯಾಕೆ, ಮಳೆಯಿಂದಾಗಿ. ನೆಕ್ಸ್ಟ್ 34th ಪ್ರೆಸಲ್ ವರ್ಬ್. ಫುಟ್ ಅಪ್ ಮೀನ್ಸ್ ಸ್ಟೇ ಟೆಂಪರವರಿ ಇನ್ ಅಕಮಂಡೇಶನ್. ತಾತ್ಕಾಲಿಕವಾಗಿ ನಿಲ್ಲೋದು. ವಿತ್ ಹ್ಯಾವಿಂಗ್ ಅಕಮಂಡೇಶನ್. ಅಕಮಂಡೇಶನ್ ಅಂದರೆ ಏನು, ಊಟ, ವಸತಿ ಅಂತ ಕರಿತಾರಲ್ಲ, ಅದಕ್ಕೆ ನಾವು ಫುಟ್ ಅಪ್ ಅಂತ ಕರಿತೀವಿ. ಸಮ್ ಸ್ಟೂಡೆಂಟ್ಸ್ ಕ್ಯಾನಾಟ್ ಫುಟ್ ಅಪ್ ವಿತ್ ಪನಿಷ್ಮೆಂಟ್ಸ್. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡಲ್ಲಪ್ಪ ಅಂದ್ರೆ
ತಾತ್ಕಾಲಿಕವಾಗಿ ಪನಿಷ್ಮೆಂಟನ್ನು ತಗೊಳ್ಳೋದಿಲ್ಲ, ಅದ್ರ ಮೇಲೆ ನಿಂದಿರ್ತಾರೆ. ನೆಕ್ಸ್ಟ್ 35th ಪಿಕಪ್ ಮೀನ್ಸ್ ಟು ಲರ್ನ್, ಕಲಿಕೆ. ಸಮ್ ಸ್ಟೂಡೆಂಟ್ಸ್ ಪಿಕಪ್ ವೆರಿ ಲೇಟ್, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಲೇಟಾಗಿ ಕಲಿತಾರೆ. ನೌ ಐ ಆಮ್ ಪಿಕ್ಕಿಂಗ್ ಅಪ್ ಕಂಪ್ಯೂಟರ್, ನೌ ನಾ ಏನು ಕಲಿತಾ ಇದ್ದೀನಿ, ಕಂಪ್ಯೂಟರ್ ಬಗ್ಗೆ ಕಲಿತಾ ಇದ್ದೀನಿ. ಈ ರೀತಿ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಿ ವಿಲ್ ಯೂಸ್ ದಟ್ ಪ್ರೆಸಲ್ ವರ್ಬ್ ಪಿಕಪ್ ಮೀನ್ಸ್ ಟು ಲರ್ನ್, ಪುಟ್ ಅಪ್ ಮೀನ್ಸ್ ಸ್ಟೇ ಟೆಂಪರರಿ ಇನ್ ಅಕಮಂಡೇಷನ್. ನೆಕ್ಸ್ಟ್ 36 ಪಿಕ್ ಔಟ್ ಮೀನ್ಸ್ ಟು ಸೆಲೆಕ್ಟ್, ಆರಿಸು. ಪಿಕ್ ಔಟ್ ದ ಕರೆಕ್ಟ್ ಆನ್ಸರ್, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡು. ಶಿ ಪಿಕ್ಡ್ ಔಟ್ ಸಮ್ ಗುಡ್ ಡ್ರೆಸ್ಸಸ್, ಆಕೆ ಚೆನ್ನಾಗಿರ್ತಕ್ಕಂಥ ಡ್ರೆಸ್ಸನ್ನು ಪಿಕ್ ಮಾಡಿದಳು. ಇಲ್ಲಿ ಪ್ರೆಸೆಂಟು, ಇಲ್ಲಿ ಪಾಸ್ಟ್ ಅದ. ಎರಡರಲ್ಲಿ ಕೂಡ ನಮ್ಮ ಸ್ಪೋಕನ್ ಇಂಗ್ಲೀಷಲ್ಲಿ ನಾವು ರಿಟರ್ನ್ ಇಂಗ್ಲೀಷಲ್ಲಿ ಇವನ್ನು ಯೂಸ್ ಮಾಡಲೇಬೇಕು. ಬಿಕಾಸ್ ಇಟ್ ಎನ್ರಿಚಸ್ ದ ಬ್ಯೂಟಿ ಆಫ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್. ನೆಕ್ಸ್ಟ್ 37th ರಿಂಗ್ ಅಪ್ ಮೀನ್ಸ್ ಟು ಟೆಲಿಫೋನ್, ಕರೆ ಮಾಡು. ಐ ರ್ಯಾಂಗ್ ಅಪ್ ಮೈ ಫ್ರೆಂಡ್ ಎಸ್ಟರ್ಡೇ, ನಿನ್ನೆ ನಮ್ಮ ಫ್ರೆಂಡಿಗೆ ನಾನು ಏನು ಮಾಡಿದೆ, ಕರೆ ಮಾಡಿದ್ದೆ, ಕಾಲ್ ಮಾಡಿದ್ದೆ. ನೆಕ್ಸ್ಟ್ 38th ರನ್ ಔಟ್ ಮೀನ್ಸ್ ಟು ಎಂಡ್ ಆರ್ ಟು ಎಕ್ಸಾಸ್ಟ್, ಕೊನೆಗೊಳಿಸು, ಮುಕ್ತಾಯಗೊಳಿಸು. ದ ಕಾರ್ ಹ್ಯಾಸ್ ಸ್ಟಾಪ್ಡ್ ಬಿಕಾಸ್ ದ ಪೆಟ್ರೋಲ್ ಹ್ಯಾಸ್ ರನ್ ಔಟ್, ಪೆಟ್ರೋಲ್ ಎಲ್ಲ ಖಾಲಿ ಆಗ್ಯದ, ಅದಕ್ಕೋಸ್ಕರ ಕಾರ್ ಏನಾಯಿತು, ನಿಂತ್ಕೊಳ್ತು. ರನ್ ಆಫ್ಟರ್ ಮೀನ್ಸ್ ಟು ಫಾಲೋ, ಹಿಂಬಾಲಿಸು. ವಿ ಶುಡ್ ರನ್ ಆಫ್ಟರ್ ಮನಿ, ನಾವು ದುಡ್ಡಿನಿಂದ ಬೆನ್ನು ಹತ್ತಬೇಕು. ಯಾಕ, ದುಡ್ಡೇ ದೊಡ್ಡಪ್ಪ. ನೆಕ್ಸ್ಟ್ 40 ಸಿ ಆಫ್ ಮೀನ್ಸ್ ಟು ಸೆಂಡ್ ಆಫ್ ಆರ್ ಟು ಸೇ ಗುಡ್ ಬೈ, ಬಿಲ್ ಕೊಡೋಕೆ. ಶಿ ವೆಂಟ್ ಟು ರೈಲ್ವೆ ಸ್ಟೇಷನ್ ಆನ್ ಸಿ ಆಫ್ ಟು ಹರ್, ಆಕೆಯನ್ನು ಬೀಳ್ಕೊಡ್ಲಿಕ್ಕೆ ಎಲ್ಲಿ ಹೋದಳು, ರೈಲ್ವೆ ಸ್ಟೇಷನ್ಗೆ ಹೋದಳು. 41st ಪ್ರೆಸಲ್ ವರ್ಬ್ ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್, ದಟ್ ಈಸ್ see through means to find out means ಹುಡುಕು. see through ಅಂದ್ರೆ ಏನು, ಹುಡುಕು. our teacher can see through our mistakes, ನಮ್ಮ ಟೀಚರ್ಸ್ ಏನು ಹುಡುಕ್ತಾರೆ, ನಮ್ಮ ಮಿಸ್ಟೇಕ್ಸನ್ನು ಹುಡುಕ್ತಾರೆ. like this we will use the phrasal verb see through in our own sentence. This ability, it must comes in your writing and speaking, my dear English learners. Next 42nd phrasal verb is set up means establish ಅಂದ್ರೆ ಏನು, ಪ್ರಾರಂಭ ಮಾಡೋದು. The East India Company was set up by British. ಈಸ್ಟ್ ಇಂಡಿಯಾ ಕಂಪನಿ ಯಾರಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ ಇಂಗ್ಲೀಷರಿಂದ ಪ್ರಾರಂಭವಾಯಿತು. ಒನ್ಸ್ ಅಗೇನ್ ವಿ ವಿಲ್ ರಿಪೀಟ್, ಸೆಟ್ ಅಪ್ ಮೀನ್ಸ್ ಎಸ್ಟಾಬ್ಲಿಷ್. ನೆಕ್ಸ್ಟ್ 43rd ಸೆಟ್ ಅಪ್ ಅಂದರೆ ಎಸ್ಟಾಬ್ಲಿಷ್, ಸೆಟ್ ಔಟ್ ಅಂದರೆ ಟು ಸ್ಟಾರ್ಟ್ ಜರ್ನಿ, ಪ್ರಯಾಣ ಪ್ರಾರಂಭಿಸೋದು. ದ ಟ್ರೈನ್ ಹ್ಯಾಸ್ ಸೆಟ್ ಔಟ್ ಫಾರ್ ಹೈದರಾಬಾದ್, ಟ್ರೈನ್ ಯಾವ ಕಡೆ ಪ್ರಯಾಣ ಪ್ರಾರಂಭಿಸ್ತು, ಹೈದರಾಬಾದ್ ಕಡೆ ಏನಾಯಿತು, ಪ್ರಯಾಣವನ್ನು ಪ್ರಾರಂಭಿಸ್ತು. ನೆಕ್ಸ್ಟ್ ಟೇಕ್ ಅಫ್, ಓಕೆ ಟೇಕ್ ಅಫ್, ಓಕೆ 44th is take up means to start, ಪ್ರಾರಂಭವಾಗು. ಏನು ಪ್ರಾರಂಭವಾಗೋದು, ದೇ ಹ್ಯಾವ್ ಟೇಕನ್ ಅಪ್ ಅ ನ್ಯೂ ಬಿಸ್ನೆಸ್, ಅವ್ರು ಏನು ಸ್ಟಾರ್ಟ್ ಮಾಡಿದ್ರು, ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದರು. ಟೇಕ್ ಅಪ್ ಅಂದರೆ ಟು ಸ್ಟಾರ್ಟ್. ಟೇಕ್ ಟು ಮೀನ್ಸ್ ಅಡಿಕ್ಟ್, ಅಂಟಿಕೋ. ಸಮ್ ಪೀಪಲ್ ಟೇಕ್ ಟು ಡ್ರಗ್ಸ್, ಕೆಲವೊಂದಿಷ್ಟು ಜನ ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ನೆಕ್ಸ್ಟ್ 46 ಟೇಕ್ ಆನ್ ಮೀನ್ಸ್ ಫೇಸ್, ಎದುರಿಸು. ಟೇಕ್ ಆನ್ ಮೀನ್ಸ್ ಫೇಸ್, ಟೇಕ್ ಟು ಮೀನ್ಸ್ ಅಡಿಕ್ಟ್, ಟೇಕ್ ಅಪ್ ಮೀನ್ಸ್ ಟು ಸ್ಟಾರ್ಟ್. ನೋಡ್ರಿ, ಒಂದೇ ಪ್ರೊಫೆಷನಲ್ ಡಿಫ್ರೆನ್ಸ್ ಅದ ನೋಡ್ರಿ. ಟುಡೇ ಇಂಡಿಯಾ ಟೇಕ್ಸ್ ಆನ್ ಆಸ್ಟ್ರೇಲಿಯಾ ಇನ್ ದ ಸೆಮಿಫೈನಲ್ ಮ್ಯಾಚ್. ಇವತ್ತು ಇಂಡಿಯಾ ಆಸ್ಟ್ರೇಲಿಯಾನ ಎದುರಿಸ್ತಾ ಇದೆ. ನೆಕ್ಸ್ಟ್ 47th, ವಾಟ್ ಈಸ್ ದಟ್? 47th ಟೇಕ್ ಆಫ್, ಟು ಫ್ಲೈ ಫ್ರಾಮ್ ದ ಗ್ರೌಂಡ್. ಎಲ್ಲಿ ಇರ್ತಿಲ್ಲ, ಜೀರೋದಿಂದ ಹೀರೋ ಆಗೋದು, ನೆಲದಿಂದ ಆಕಾಶ ಎತ್ತರಕ್ಕೆ ಹಾರಾಡು. ಟೇಕ್ ಆಫ್ ಮೀನ್ಸ್ ದ ಪ್ಲೇನ್ ಟುಕ್ ಆಫ್ ಫ್ರಾಮ್ ದ ಏರ್ಪೋರ್ಟ್.
ಏರ್ಪ್ಲೇನ್ ಎಲ್ಲಿಂದ ಹಾರ್ತಪ್ಪ ಅಂತಂದ್ರೆ ಏರ್ಪೋರ್ಟಿಂದ ಹಾರ್ತು. ಟೇಕ್ ಡೌನ್ ಇಟ್ ಮೀನ್ಸ್ ಟು ರೆಕಾರ್ಡ್ ಆರ್ ಟು ಹೈಡ್. ದಾಖಲಿಸು. ಟೇಕ್ ಡೌನ್ ಮೀನ್ಸ್ ದಾಖಲಿಸು, ಟು ರೆಕಾರ್ಡ್. ದ ಸ್ಟೂಡೆಂಟ್ಸ್ ಟೇಕ್ ಡೌನ್ ನೋಟ್ಸ್. ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ನೋಟ್ಸನ್ನು ದಾಖಲೆ ಬರೀಲಿಕ್ಕೆ ರೆಕಾರ್ಡ್ಸನ್ನು ಬರೀಲಿಕ್ಕತ್ರು. ಹ್ಯಾಂಗ್ ಆನ್ ಮೀನ್ಸ್ ವೇಟ್, ಕಾಯು. ದೇ ಹ್ಯಾಂಗ್ ಆನ್ ಫಾರ್ ದ ಬಸ್ ಫಾರ್ ಲಾಂಗ್ ಟೈಮ್. ಹ್ಯಾಂಗ್ ಆನ್ ಮೀನ್ಸ್ ವೇಟ್, ಕಾಯೋದು. ಅವ್ರು ಕಾದರು, ಯಾವುದಕ್ಕೆ ಕಾದ್ರು? ಬಸ್ಸಿಗೋಸ್ಕರ ಕಾಯ್ದರು. ನೆಕ್ಸ್ಟ್ ಕೀಪ್ ಅಪ್, ಮೇಂಟೈನ್. ಕೀಪ್ ಅಪ್ ಅಂದರೆ ಏನು? ಮೇಂಟೈನ್ ಮಾಡೋದು, ಮುಂದುವರಿಸೋದು. ಏನು ಮುಂದುವರಿಸೋದು? ವಿ ಶುಡ್ ಕೀಪ್ ಅಪ್ ಅವರ್ ಪ್ರಾಮಿಸ್. ಇನ್ನೊಂದು ಸೆಂಟೆನ್ಸ್, ಕೀಪ್ ಅಪ್ ಯುವರ್ ಸ್ಪಿರಿಟ್. ಮುಂದುವರಿಸೋದು, ನಮ್ಮ ಚೈತನ್ಯವನ್ನು ಮುಂದುವರಿಸೋದು. 51 ಹೋಲ್ಡ್ ಓವರ್ ಮೀನ್ಸ್ ಪೋಸ್ಟ್ಪೋನ್ ಅಂದರೆ ಏನು? ಮುಂದಕ್ಕೆ ಹಾಕೋದು. ದ ಎಕ್ಸಾಮ್ಸ್ ಹ್ಯಾಡ್ ಓವರ್ ಫಾರ್ 1 month. ಎಕ್ಸಾಮ್ಸ್ಗಳನ್ನು ಏನು ಮಾಡಿದರು? 1 month ಪೋಸ್ಟ್ಪೋನ್ ಮಾಡಿದರು. ನೆಕ್ಸ್ಟ್ ಕೀಪ್ ಆನ್ ಮೀನ್ಸ್ ಕಂಟಿನ್ಯೂ, ಮುಂದುವರಿಸು. ಕ್ಯಾರಿ ಆನ್ ಅಂದರೂ ಕಂಟಿನ್ಯೂ, ಕೀಪ್ ಆನ್ ಅಂದರೂ ಕಂಟಿನ್ಯೂ. ಕೀಪ್ ಒನ್ ಟ್ರೈಂಗ್ ಟಿಲ್ ಯು ಗೆಟ್ ಸಕ್ಸಸ್. ಸಕ್ಸಸ್ ಸಿಗೋ ತನಕ ನೀವು ಮುಂದುವರಿಸಲೇಬೇಕು. ನೆಕ್ಸ್ಟ್ 53 ಲುಕ್ ಇಂಟು ಮೀನ್ಸ್ ಎಕ್ಸಾಮೈನ್ ಆರ್ ಇನ್ವೆಸ್ಟಿಗೇಟ್. ಲುಕ್ ಇಂಟು ಅಂದರೆ ಏನು? ಪರೀಕ್ಷೆ ಮಾಡೋದು. ದ ಪೊಲೀಸ್ ಆರ್ ಲುಕಿಂಗ್ ಇಂಟು ದ ಕೇಸ್. ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಕೇಸನ್ನು ಪರೀಕ್ಷಿಸ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಲುಕ್ ಫಾರ್ ಮೀನ್ಸ್ ಸರ್ಚ್ ಆರ್ ವೇಟ್, ಹುಡುಕು. ಹಿ ಲುಕ್ಸ್ ಫಾರ್ ಎ ಜಾಬ್ ಆರ್ ಐ ಆಮ್ ಲುಕಿಂಗ್ ಫಾರ್ ಅ ಬಸ್. ಬಸ್ಸನ್ನು ಹುಡುಕ್ತಾ ಇದ್ದೀನಿ, ಜಾಬನ್ನು ಹುಡುಕ್ತಾ. ವಿ ಆರ್ ಲುಕಿಂಗ್ ಫಾರ್ ರಿಸಲ್ಟ್. ನಾವು ರಿಸಲ್ಟನ್ನು ಹುಡುಕ್ತಾ ಇದ್ದೀವಿ. ನೆಕ್ಸ್ಟ್ 55 ಲುಕ್ ಆಫ್ಟರ್ ಅಂದರೆ ಏನು? ಟು ಟೇಕ್ ಕೇರ್, ಕಾಳಜಿ ವಹಿಸು. ದ ಪೇರೆಂಟ್ಸ್ ಶುಡ್ ಲುಕ್ ಆಫ್ಟರ್ ದೇರ್ ಚಿಲ್ಡ್ರನ್. ಪೋಷಕರು ಮಕ್ಕಳನ್ನು ನೋಡ್ಕೊಳ್ಳೇಬೇಕು. ಲುಕ್ ಅಪಾನ್ ಮೀನ್ಸ್ ಟು ಕನ್ಸಿಡರ್, ಪರಿಗಣಿಸು. ವಿ ಲುಕ್ ಅಪ್ ಆನ್ ಯುವರ್ ಗೆಸ್ಟ್ ಆ್ಯಸ್ ಗುಡ್. ನಾವು ನಿಮ್ಮನ್ನು ಏನು ಮಾಡ್ತೀವಿ? ಗೆಸ್ಟ್ ಆಗಿ ಪರಿಗಣಿಸ್ತೀವಿ. ಲುಕ್ ಡೌನ್ ಮೀನ್ಸ್ ಟು ಇನ್ಸಲ್ಟ್, ಅವಮಾನಿಸು. ವಿ ಶುಡ್ ನಾಟ್ ಲುಕ್ ಡೌನ್ ಅಪ್ ಅವರ್ ಪುವರ್ ಪೀಪಲ್. ನಾವು ಬಡ ಜನರನ್ನು ಏನು ಮಾಡಬಾರ್ದು? ಅವಮಾನಿಸಬಾರದು. ದಿಸ್ ಇಸ್ ದ ಮಾರಲ್ ಥಿಂಗ್. ಓಕೆ, ದ ರಿಮೈನಿಂಗ್ ಟೋಟಲಿ ಹೌ ಮೆನಿ ಆರ್ ದೇರ್? 63 ಆರ್ ಹಿಯರ್. ನಾವೀಗ ಎಷ್ಟು ಮುಗಿಸಿವಪ್ಪ ಅಂದ್ರೆ 57 ಮುಗಿಸಿವಿ. ನೆಕ್ಸ್ಟ್ ಇನ್ನೊಂದು 6 ಇದ್ದಾವೆ. ದಟ್ಸ್ ವಿ ವಿಲ್ ಕಂಪ್ಲೀಟ್ ದ್ಯಾಟ್. 58 ಮೇಕ್ಔಟ್ ಮೀನ್ಸ್ ಟು ರಿಕವರ್, ಹಾನಿಯನ್ನು ತುಂಬಿಕೊಳ್ಳು. ದ ಕಂಪನಿ ಹ್ಯಾಸ್ ಮೇಡ್ ಅಪ್ ಇಟ್ಸ್ ಲಾಸ್. ಕಂಪನಿ ಏನು ಮಾಡೋದು? ತನ್ನ ಹಾನಿಯನ್ನು, ತನ್ನ ಲಾಸನ್ನು ರಿಕವರ್ ಮಾಡ್ಕೋತು. ನೆಕ್ಸ್ಟ್ ಫುಟ್ ಆನ್ ಮೀನ್ಸ್ ವೇರ್, ಧರಿಸು. ಸೆಂಟೆನ್ಸ್, ಹಿ ಪುಟ್ಸ್ ಆನ್ ಫೈನ್ ಡ್ರೆಸ್ಸಸ್. ಅವ ಹುಡುಕ್ಯಾಡ್ ಬಟ್ಟೆಯನ್ನು ಧರಿಸ್ತಾನೆ. ಫುಟ್ ಆಫ್ ಮೀನ್ಸ್ ಟು ರಿಮೂವ್, ಕಳಚಿ ಹಾಕು. ಫುಟ್ ಆಫ್ ಯುವರ್ ಶೂಸ್ ಬಿಫೋರ್ ಗೋಯಿಂಗ್ ಇನ್ ಟು ದ ಟೆಂಪಲ್. ದೇವರ ಗುಡಿಗೆ ಹೋಗೋಕ್ಕಿಂತ ಮುಂಚೆ ನೀ ಏನು ಮಾಡಬೇಕು? ಶೂವನ್ನು ತೆಗೆದು ಹಾಕಬೇಕು. ಓಕೆ, ಲಾಸ್ಟ್ 3 ಆರ್ ಹಿಯರ್ ಮೈ ಡಿಯರ್ಸ್ ಟು ಇಂಗ್ಲೀಷ್ ಲರ್ನರ್ಸ್. ಫುಟ್ ಔಟ್ ಮೀನ್ಸ್ ಎಸ್ಟಿಂಗ್ವಿಶ್, ನಂದಿಸು, ಕೊನೆಗೊಳಿಸು. ಪುಟ್ ಔಟ್ ಫೈರ್ ವಿತ್ ವಾಟರ್. ಏನು ಮಾಡಬೇಕು? ನೀ ಬೆಂಕಿಯನ್ನು ನೀರಿಂದ ಆರಿಸಬೇಕು. ಫುಟ್ ಔಟ್ ಮೀನ್ಸ್ ಎಸ್ಟಿಂಗ್ವಿಶ್. ಪುಟ್ ಡೌನ್ ಮೀನ್ಸ್ ಕಂಟ್ರೋಲ್. ಪುಟ್ ಅಕ್ರಾಸ್ ಮೀನ್ಸ್ ಎಕ್ಸ್ಪ್ರೆಸ್ ಟು ಟೆಲ್. ಪುಟ್ ಡೌನ್ ಮೀನ್ಸ್ ಕಂಟ್ರೋಲ್, ನಿಯಂತ್ರಿಸು. ಗೌರ್ಮೆಂಟ್ ಶುಡ್ ಪುಟ್ ಡೌನ್ ದ ಪ್ರೈಸಸ್. ಗೌರ್ಮೆಂಟ್ ಏನು ಮಾಡಬೇಕು? ಪ್ರೈಸನ್ನು, ಬೆಲೆಯನ್ನು ನಿಯಂತ್ರಿಸಬೇಕು. ಇಲ್ಲ ಬಡ ಜನರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟು ಯುವರ್ ಎಕ್ಸಾಮಿನೇಷನ್ ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. ಪುಟ್ ಅಕ್ರಾಸ್ ಇಟ್ ಮೀನ್ಸ್ ಎಕ್ಸ್ಪ್ರೆಸ್ ಆರ್ ಟು ಟೆಲ್, ವ್ಯಕ್ತಪಡಿಸು ಅಥವಾ ಹೇಳು.
The speaker put across the speaker put across your feeling with your friend. The speaker ಏನು ಮಾಡ್ದ, ನಿನ್ನ ಫೀಲಿಂಗ್ಸನ್ನು ನಿಮ್ಮ ಫ್ರೆಂಡ್ ಮುಂದೆ ಹೇಳ್ದ. ಓಕೆ, like this my dear English learners, if you have the knowledge of phrasal verbs, because the knowledge is ruled by the word, for that reason you gained. The lastly I would like to say that if you liked my teaching, you can subscribe this YouTube channel, because your subscription is what to me it is the greatest motivation to me, my dear English learners. And some students, some learners, some competitive who are preparing for them, this knowledge is very very important to them. In your friend circle, if you have, you can also share with them, because these I took in the some important topics. Okay, thanks for watching. In the next video I will come with that very very important topic for you. Okay, thanks for watching. We will continue that. We will meet in the next video class. Okay, bye.